ಇನ್ನು ಇಟಲಿಯಲ್ಲಿನ ಮೋದಿ ಹಾಗೆ ಮೆಲೋನಿಯ ಡಿಪ್ಲೊಮಸಿ ವಿಶ್ವದ ಗಮನ ಸೆಳೀತಾ ಇದೆ. ಆದರೆ ಈ ಅಂತಾರಾಷ್ಟ್ರೀಯ ಭೇಟಿ ಮಧ್ಯೆ ಈಗ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿರೋದು ಭಾರತದ ಒಂದು ಚಾಕ್ಲೇಟ್. ಇದೇ ಚಾಕ್ಲೇಟ್ ವಿಚಾರವಾಗಿ ಕಾಂಗ್ರೆಸ್ ಕಣ್ಣು ಕೆಂಪಗಾಗಿದೆ. ಏನಿದು ರೋಮ್ ನಗರದ ಮೆಲೋಡಿ ಜಾದು? ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೋದಿ ಇಟಲಿ ಪ್ರವಾಸ, ರೋಮ್ನಲ್ಲಿ ಮೆಲನಿ ಜೊತೆ ರೌಂಡ್ಸ್. ಮೆಲನಿಗೆ ಮೋದಿ ಮೆಲೋಡಿ ಗಿಫ್ಟ್, ವಿಪಕ್ಷಗಳ ಟೀಕೆ. ಶಿಕ್ಷಣ, ಭದ್ರತೆ, ಹಲವು ಒಪ್ಪಂದಗಳಿಗೆ ಭಾರತ ಇಟಲಿ ಸಹಿ. Prime Minister Modi brought us a gift, a very, very good toffee. Melody. 5 ದೇಶಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಸದ್ಯ ಇಟಲಿಯಲ್ಲಿದ್ದಾರೆ. ಯುಎಇ, ನೆದರ್ಲ್ಯಾಂಡ್, ಸ್ವೀಡನ್ ಹಾಗೂ ನಾರ್ವೆ ಟೂರ್ ಮುಗಿಸಿ ಕೊನೆಯದಾಗಿ ಇಟಲಿಗೆ ಮೋದಿ ಭೇಟಿ ನೀಡಿದ್ದಾರೆ. ನರೇಂದ್ರ ಮೋದಿಯನ್ನ ಇಟಲಿ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಜೊತೆಗಿನ ಫೋಟೋಗಳನ್ನ ಹಂಚಿಕೊಂಡಿರುವ ಮೆಲೋನಿ ವೆಲ್ಕಮ್ ಟು ರೋಮ್ ಮೈ ಫ್ರೆಂಡ್ ಎಂದು ಬರೆದುಕೊಂಡಿದ್ದಾರೆ. ಇತ್ತ ಮೋದಿ ಕೂಡ ಟ್ವೀಟ್ ಮಾಡಿದ್ದು, ಇಟಲಿ ಪ್ರಧಾನಿ ಮೆಲನಿ ಜೊತೆ ಭೋಜನ ಕೂಟದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತು. ಐತಿಹಾಸಿಕ ಕೊಲೊಸಿಯಂಗೆ ಭೇಟಿ ನೀಡಿದ್ವಿ. ಭಾರತ ಇಟಲಿ ಸ್ನೇಹ ಮತ್ತಷ್ಟು ಗಟ್ಟಿಯಾಗಿದೆ ಅಂತ ಸಂತಸ ಹೊರಹಾಕಿದ್ದಾರೆ. ಈ ನಡುವೆ ಪ್ರಧಾನಿ ಮೋದಿ ಇಟಲಿ ಪ್ರಧಾನಿ ಮೆಲೋನಿಗೆ ಭಾರತದ ಮೆಲೋಡಿ ಚಾಕ್ಲೇಟ್ ಪ್ಯಾಕೆಟ್ ಗಿಫ್ಟ್ ಕೊಟ್ಟಿದ್ದಾರೆ. ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಮೆಲೋನಿ ಮೋದಿಗೆ ಧನ್ಯವಾದ ತಿಳಿಸಿದ್ದಾರೆ. Prime Minister Modi brought us a gift, a very, very good toffee. Melody. ಮೆಲೋನಿಗೆ ಮೋದಿ ಕೊಟ್ಟ ಮೆಲೋಡಿ ಇಲ್ಲಿ ವಿರೋಧ ಪಕ್ಷಗಳ ಕಣ್ಣನ್ನ ಕೆಂಪಗಾಗಿಸಿದೆ. ಟ್ವಿಟರ್ನಲ್ಲಿ ಮೋದಿ ವಿರುದ್ಧ ಕೆಂಡ ಕಾರಿರುವ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶ ರಾಯ್ಬರೇಲಿಯಲ್ಲಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ರೈತರು, ಮಹಿಳೆಯರು, ಕಾರ್ಮಿಕರು ಕಣ್ಣೀರು ಹಾಕ್ತಿದ್ದಾರೆ. ಅಲ್ಲಿ ಮೋದಿ ಚಾಕ್ಲೇಟ್ ಹಂಚುವಲ್ಲಿ ಬ್ಯುಸಿಯಾಗಿದ್ದಾರೆ ಅಂತ ಗುಡುಗಿದ್ದಾರೆ. नरेंद्र मोदी ने जो करना था पिछले 3 महीने में, जो आपकी प्रोटेक्शन करनी थी, जो दीवार, आर्थिक दीवार खड़ी करनी थी आपके लिए, वो उन्होंने नहीं की. उल्टा वो जाकर मेलोनी जी के साथ टॉफी खा रहे हैं और वीडियो बना रहे हैं जैसे मजाक चल रहा है. वापस आएंगे, आप देखना क्या होता है. वापस आएंगे, आर्थिक तूफान आएगा, गरीब लोगों को चोट लगेगी, किसानों को खाद नहीं मिलेगी, पेट्रोल डीजल के दाम आसमान तक पहुंच जाएंगे, महंगाई बढ़ेगी. उसके बाद नरेंद्र मोदी हाथ जोड़ेंगे, कहेंगे भाइयों और बहनों मुझे फांसी पर चढ़वा दो. रोएंगे, कहेंगे मेरी गलती नहीं है, अगर मेरी गलती है तो मुझे फांसी पे चढ़ा दो, कहेंगे. आप देखना. ಇತ್ತ ರಾಜಕೀಯವಾಗಿ ಭಿನ್ನಾಭಿಪ್ರಾಯ ಇದ್ರೂ ಮೋದಿ ದೇಶದ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಪಾಡಲು ಕೆಲಸ ಮಾಡ್ತಿದ್ದಾರೆ ಅಂತ ಎನ್ಸಿಬಿ ಮುಖ್ಯಸ್ಥ ಶರದ್ ಪವಾರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗಿಫ್ಟ್ ನೀಡೋದನ್ನು ಕೆಟ್ಟದಾಗಿ ನೋಡುವ ಕಾಂಗ್ರೆಸ್ ಮನಸ್ಥಿತಿ ಹಾಳಾಗಿದೆ ಅಂತ ಕುಟುಕಿದ್ದಾರೆ. ಕಾಂಗ್ರೆಸ್ನವರಿಗೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತನ್ನುವಂಥ ಸ್ವಭಾವ. ಹಾಗಾಗಿ ಅವರಿಗೆ ಕೆಲವು ಸಂಗತಿಗಳು ಅರ್ಥ ಆಗಲ್ಲ. ನಮ್ಮ ಪ್ರಧಾನಮಂತ್ರಿಗಳು ಕೋಟನ್ನು ಗಿಫ್ಟ್ ಕೊಟ್ಟಿದ್ದಾರೆ, ಮೈಸೂರು ಸಿಲ್ಕ್ ಸೀರೆಯನ್ನು ಕೂಡ ಗಿಫ್ಟ್ ಕೊಟ್ಟಿದ್ದಾರೆ, ಪಂಚೆಯನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಹಾಗಾಗಿ ಇವೆಲ್ಲವೂ ವಿವಾದವನ್ನಾಗಿ ನೋಡುವಂಥದ್ದು ಅವರ ಒಂದು ಕೆಟ್ಟ ಮಾನಸಿಕತೆಯನ್ನು ತೋರಿಸುತ್ತೆ, ಅವರಿಗಿರುವಂಥ ಒಂದು ಕೆಟ್ಟ ಮಾನಸಿಕತೆಯನ್ನು. ವಿಪಕ್ಷಗಳ ಟೀಕೆ ನಡುವೆ ಭಾರತ ಹಾಗೂ ಇಟಲಿ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದೆ. ಉಭಯ ದೇಶಗಳ ಬಾಂಧವ್ಯ ವೃದ್ಧಿ, ವ್ಯಾಪಾರ, ರಕ್ಷಣೆ, ಬಾಹ್ಯಾಕಾಶ ಕ್ಷೇತ್ರ, ಸೈಬರ್ ತಂತ್ರಜ್ಞಾನ, ಭದ್ರತೆ, ಶಿಕ್ಷಣ ಸೇರಿ ಹಲವು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿತು. ಇನ್ನು ಮೆಲೋನಿಗೆ ಮೋದಿ ನೀಡಿದ ಮೆಲೋಡಿ ಚಾಕ್ಲೇಟ್ ಭಾರತದ್ದು. ಪ್ರಸಿದ್ಧ ಎಫ್ಎಂಸಿಜಿ ಸಂಸ್ಥೆಯಾದ ಪಾರ್ಲೆ ಪ್ರಾಡಕ್ಟ್ ಸಂಸ್ಥೆಯು 1983ರಲ್ಲಿ ಮಾರುಕಟ್ಟೆಗೆ ಪರಿಚಯಿಸಿದೆ. ಮೆಲೋನಿಗೆ ಮೋದಿ ಮೆಲೋಡಿ ಗಿಫ್ಟ್ ಕೊಟ್ಟ ಬೆನ್ನಲ್ಲೇ ಜನ ಪಾರ್ಲೆ ಇಂಡಸ್ಟ್ರೀಸ್ ಹೆಸರಿನ ಕಂಪನಿಯ ಶೇರ್ಗಳನ್ನ ಖರೀದಿಸಲು ಮುಗಿಬಿದ್ದಿದ್ದಾರೆ. ಕಂಪನಿಯ ಷೇರು 5% ಹೆಚ್ಚಾಗಿದೆ.
ಮತ್ತೊಂದೆಡೆ ಇಟಲಿಯ ಮೊದಲ ಮಹಿಳಾ ಪ್ರಧಾನಿಯಾಗಿರೋ ಜಾರ್ಜಿಯಾ ಮೆಲೋನಿ ಅವರ ವೈಯಕ್ತಿಕ ಜೀವನ ಸಾಕಷ್ಟು ಏಳು ಬೀಳುಗಳು, ಸಂಘರ್ಷಗಳು ಮತ್ತು ರೋಚಕ ತಿರುವುಗಳಿಂದ ಕೂಡಿದೆ. ಮೆಲೋನಿ ಮದುವೆಯಾಗಿದ್ರು ಇಟಲಿಯ ಪ್ರಸಿದ್ಧ ಪತ್ರಕರ್ತನ ಜೊತೆ 10 ವರ್ಷಕ್ಕೂ ಹೆಚ್ಚು ಕಾಲ ಲಿವ್ ಇನ್ ರಿಲೇಷನ್ನಲ್ಲಿದ್ರು. ಸದ್ಯ 2023ರಲ್ಲಿ ಇವರ ಸಂಬಂಧಕ್ಕೆ ಬ್ರೇಕ್ ಬಿದ್ದಿದೆ. ಒಬ್ಬಂಟಿಯಾಗಿ ಮಗಳನ್ನ ಪೋಷಣೆ ಮಾಡುತ್ತಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.